ನಮಸ್ಕಾರ ಸ್ನೇಹಿತರೆ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎತ್ತ ಸಾಗುತ್ತಿದೆ ಕರುನಾಡು, ಎತ್ತ ಸಾಗುತ್ತಿದೆ ಸಮಾಜ, ಹೀಗೊಂದು ಪ್ರಶ್ನೆ ಎಲ್ಲರೊಳಗೂ ಕಾಡುತ್ತಿದೆ. ಮೊನ್ನೆ ತಾನೇ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಲುಪಿತ್ತು. ಈ ವಿಚಾರವಾಗಿ ಬೀದಿಗಿಳಿದು ಸಾವಿರಾರು ಮಂದಿ ಜಸ್ಟಿಸ್ ಫಾರ್ ನೇಹಾ ಅಂತ ಹೋರಾಟ ಕೇಳುತ್ತಿದ್ದರು. ಇನ್ನು ಈ ಸುದ್ದಿ ಮಾಸುವ ಮುನ್ನವೇ ಕರ್ನಾಟಕದಲ್ಲಿ ಮತ್ತೊಂದು ಸುದ್ದಿ ಭಾರಿ ವೈರಲ್ ಆಗಿ ಚರ್ಚೆಗೆ ಗ್ರಾಸವಾಗುತ್ತಿದೆ. ಅದೇ ಹಾಸನ ಎಂಪಿಯಾದ ಪ್ರಜ್ವಲ್ ರೇವಣ್ಣರವರ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರ. ಈ ವಿಚಾರ ಎಲ್ಲೆಡೆ ವೈರಲ್ ಆಗಿದ್ದು ಸಖತ್ ಟ್ರೋಲ್ ಆಗುತ್ತಿದೆ ಕೂಡ. ಆದರೆ ನಿಜವಾಗ್ಲೂ ಇಲ್ಲಿ ಅವಮಾನ ಅನ್ಯಾಯವಾಗಿದ್ದು ಮಹಿಳೆಯರಿಗೆ. ಏನಾಯಿತು ಪ್ರಜ್ವಲ್ ರೇವಣ್ಣರವರ ವಿಚಾರ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಗೆಳೆಯರೆ, ಎಚ್.ಡಿ. ದೇವೇಗೌಡ ಮಣ್ಣಿನ ಮಗ ಹಾಗೂ ಮಾಜಿ ಪ್ರಧಾನಿಯ ಮೊಮ್ಮಗನಾದ ಪ್ರಜ್ವಲ್ ರೇವಣ್ಣ ಪ್ರಸ್ತುತ ಹಾಸನ ಕ್ಷೇತ್ರದ ಎಂಪಿ ಅಭ್ಯರ್ಥಿ. ಪ್ರಜ್ವಲ್ ರೇವಣ್ಣರವರ ಪೆನ್ಡ್ರೈವ್ ವಿಚಾರ ಭಾರಿ ಸದ್ದು ಮಾಡುತ್ತಿದೆ. ಅಷ್ಟೇ ಅಲ್ಲದೆ ಈ ಒಂದರಿಂದ ಇಡೀ ದೇವೇಗೌಡರ ಕುಟುಂಬವನ್ನ ಟ್ರೋಲ್ ಮಾಡಲಾಗುತ್ತಿದೆ. ಗೆಳೆಯರೆ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,500ಕ್ಕೂ ಅಧಿಕ ವಿಡಿಯೋಗಳು ಆ ಪೆನ್ಡ್ರೈವ್ನಲ್ಲಿ ಇವೆಯಂತೆ. ನನ್ನ ಪ್ರಕಾರ ಇದು ಇಡೀ ದೇಶದ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಕೇಸ್ ಆಗುವುದರಂತೂ 100ಕ್ಕೆ 100ರಷ್ಟು ಸತ್ಯ. ಈ ವಿಡಿಯೋ ಲೋಕಸಭಾ ಚುನಾವಣೆ ನಡೆಯುವುದಕ್ಕಿಂತ 2 ದಿನಗಳ ಮುಂಚೆ ಈ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ. ಸರ್ಕಾರ ಇದರ ತನಿಖೆಗಾಗಿ SIT ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶಿಸಿದೆ. ಮೂಲಗಳ ಪ್ರಕಾರ ಪ್ರಜ್ವಲ್ ಭಾರತ ಬಿಟ್ಟು ಜರ್ಮನಿಗೆ ಹಾರಿದ್ದಾರೆ. ಆದ ಕಾರಣ SIT ಪ್ರಜ್ವಲ್ ರವರ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಕೂಡ. ಗೆಳೆಯರೆ, ಏನಿದು ಪ್ರಕರಣ ಅಂತ ನೋಡೋಣ. ಪ್ರಜ್ವಲ್ ರೇವಣ್ಣ ಹಾಗೂ ಎಚ್.ಡಿ. ರೇವಣ್ಣ ಈ ಇಬ್ಬರ ಮೇಲೂ ಕೂಡ ಹೊಳೆ ನರಸೀಪುರ ಠಾಣೆಯಲ್ಲಿ FIR ದಾಖಲಾಗಿದೆ. ಆ ದೂರಿನಲ್ಲಿ ಸಂತ್ರಸ್ತೆಯರು, ನಾವು ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ವಿ, ಆ ಸಮಯದಲ್ಲಿ ರೇವಣ್ಣರವರು ಹಣ್ಣು ಕೊಡುವ ನೆಪದಲ್ಲಿ ನಮ್ಮ ಮೈಮುಟ್ಟುತ್ತಿದ್ದರು, ಅಲ್ಲದೆ ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಬೆಸಗುತ್ತಿದ್ದರು. ಮತ್ತೊಬ್ಬ ಸಂತ್ರಸ್ತೆ, ಪ್ರಜ್ವಲ್ ಮನೆಗೆ ಬಂದರೇನೆ ನಮಗೆ ಭಯವಾಗುತ್ತಿತ್ತು, ನಾವು ಅಡುಗೆ ಮನೆಯಲ್ಲಿದ್ದಾಗ ಬಂದು ನಮಗೆ ಪೀಡಿಸುತ್ತಿದ್ದರು, ಅಷ್ಟೇ ಅಲ್ಲದೆ ನಮಗೆ ಬಲವಂತ ಮಾಡುತ್ತಿದ್ದರು ಎಂದು ದೂರಿನಲ್ಲಿ ದಾಖಲಾಗಿದೆ. ಮತ್ತೊಬ್ಬರು, ನಮ್ಮ ಮೈಮೆಗೆ ಎಣ್ಣೆ ಹಚ್ಚುವ ವಿಚಾರಕ್ಕಾಗಿ ಕರೆದು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಬೆಸಗುತ್ತಿದ್ದರು ಎಂದು ಕೂಡ ಹೇಳಿದ್ದಾರೆ. ಈ ವಿಚಾರ JDS ಪಕ್ಷಕ್ಕೆ ಭಾರಿ ಮುಜುಗರವನ್ನು ಉಂಟು ಮಾಡಿದೆ. ಆದ ಕಾರಣ ಅವರನ್ನ JDS ಪಕ್ಷದ ರಾಷ್ಟ್ರಾಧ್ಯಕ್ಷರಾದ H.D. ಕುಮಾರಸ್ವಾಮಿರವರು ಪ್ರಜ್ವಲ್ ರೇವಣ್ಣರವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಸ್ನೇಹಿತರೆ, ಇತ್ತೀಚಿನ ವರದಿಯಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ರಿಪೋರ್ಟ್ ಪ್ರಕಾರ 134 ಸಿಟ್ಟಿಂಗ್ MPs ಮತ್ತು MLAಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳ ಆರೋಪಗಳಿವೆ. ಇದರಲ್ಲಿ ಒಟ್ಟು ಬಿಜೆಪಿ ಪಕ್ಷದಿಂದ 44, ಕಾಂಗ್ರೆಸ್ನಿಂದ 25, ಆಮ್ ಆದ್ಮಿ ಪಕ್ಷದಿಂದ 13 ಕೇಸ್ಗಳು ದಾಖಲಾಗಿವೆ. ಗೆಳೆಯರ, ಆಶ್ಚರ್ಯವೆಂದರೆ ಇಲ್ಲಿವರೆಗೂ ದಾಖಲಾಗಿರುವ ಲೈಂಗಿಕ ಆರೋಪಗಳ ಕೇಸ್ನಲ್ಲಿ ಸಿಕ್ಕಿರೋ ವಿಡಿಯೋಗಳು 1-2 ಆದರೆ ಪ್ರಜ್ವಲ್ ರೇವಣ್ಣರವರ ಕೇಸ್ನಲ್ಲಿ ಬರೋಬ್ಬರಿ 2,500ಕ್ಕೂ ಅಧಿಕ ವಿಡಿಯೋಗಳು ಪೆನ್ಡ್ರೈವ್ನಲ್ಲಿ ಇವೆಯಂತೆ ಎಂದು ಹೇಳಲಾಗುತ್ತಿದೆ. ಅಂದಾಜಿಸಿ 1 ವರ್ಷಕ್ಕೆ 365 ದಿನಗಳು, 2,500 ವಿಡಿಯೋಗಳು ಅಂದರೆ ಒಂದು ದಿನಕ್ಕೆ 1 ವಿಡಿಯೋ ಅಂದರು. ಬರೋಬ್ಬರಿ 7.5 ವರ್ಷಗಳ ಕಾಲ ಈತ ಲೈಂಗಿಕ ಕ್ರಿಯೆಯಲ್ಲಿ. ಯಪ್ಪ, ಇದರಿಂದ ಮಾತೇ ಬರುತ್ತಿಲ್ಲ. ಸ್ನೇಹಿತರೆ, ಮೂಲಗಳ ಪ್ರಕಾರ ಇದರಲ್ಲಿ ಸಿನಿಮಾ ಹೀರೋಯಿನ್ಗಳು, TV ಆ್ಯಂಕರ್ಗಳು, ಗೌರ್ನಮೆಂಟ್ ಅಧಿಕಾರಿಗಳು, ಅಪ್ರಾಪ್ತೆಯರು, ಮಾಡೆಲ್ಗಳು, ಮನೆಗೆಲಸದವರು ಪ್ರತಿಯೊಬ್ಬರು ಸಹ ಈ ವಿಚಾರದಲ್ಲಿ ಸಂತ್ರಸ್ತೆಯರಾಗಿದ್ದಾರಂತೆ. ಸ್ನೇಹಿತರೆ, ಇದು ರಾಜಕೀಯ ದುರುದ್ದೇಶಕ್ಕಾಗಿ ಈ ವಿಡಿಯೋಗಳನ್ನು ಲೀಕ್ ಮಾಡಲಾಗಿದೆ ಎನ್ನುತ್ತಾರೆ. ಪ್ರಜ್ವಲ್ ರೇವಣ್ಣನ ಪರ್ಸನಲ್ ಡ್ರೈವರ್ ಆಗಿದ್ದಾತ ಈ ಪೆನ್ ಡ್ರೈವನ್ನ DK ಶಿವಕುಮಾರ್ಗೆ ಕೊಟ್ಟಿದ್ದಾರೆ ಎನ್ನುವ ವಿಚಾರವು ಕೇಳಿಬರುತ್ತಿದೆ. ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿರುವುದು H.D. ದೇವೇಗೌಡ ಮತ್ತು ಕುಟುಂಬದವರು. ಅವರ ಆ ಸ್ಥಾನಕ್ಕೆ ಮುಸಿಬಳಿದು ತಾನು ಒಕ್ಕಲಿಗರ ನಾಯಕನಾಗಬೇಕೆಂದ ಬಯಕೆಯಿಂದ ಈ ರೀತಿಯ ದಾರಿಯನ್ನ DK ಶಿವಕುಮಾರ್ ಹಿಡಿದಿದ್ದಾರೆ ಎನ್ನುವ ಮಾಹಿತಿಯು ಅಲ್ಲಲ್ಲಿ ಹರಿದಾಡುತ್ತಿದೆ. ಪ್ರಜ್ವಲ್ನ ಪರ್ಸನಲ್ ಕಾರ್ ಡ್ರೈವರ್ ಆಗಿದ್ದ ಕಾರ್ತಿಕ್ ಎಂಬಾತನಿಂದ ಪೆನ್ ಡ್ರೈವ್ ಪಡೆದು ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಹರಿಬಿಟ್ಟು ಮಾನಸಿಕ ಹಾಗೂ ಮಾನ ಮರ್ಯಾದೆ ಎನ್ನುವ ಅಂಶದಿಂದ ಅವರನ್ನು ಸೋಲಿನ ದವಡೆಗೆ ತಳ್ಳುವ ಪ್ರಯತ್ನ ಮತ್ತು ತಾನು ಒಕ್ಕಲಿಗರ ಬಹು ಪ್ರಬಲ ನಾಯಕನೆನಿಸಿಕೊಳ್ಳಬೇಕು ಎನ್ನುವ ಕಾರಣದಿಂದ ಈ ರೀತಿಯಾಗಿದೆ ಎನ್ನುವ ಗುಸುಗುಸು ಕೂಡ ಅಲ್ಲಲ್ಲಿ ಶುರುವಾಗಿದೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಮತ್ತು ಹಾಸನದ ಪ್ರಜ್ವಲ್ ರೇವಣ್ಣರವರ ಸೆಕ್ಸ್ ಸ್ಕ್ಯಾಂಡಲ್, ಈ 2 ಘಟನೆ ಎತ್ತ ಸಾಗುತ್ತಿದೆ ನಮ್ಮ ಕರುನಾಡು ಎನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತಿದೆ.
ಈ ಎರಡೂ ಘಟನೆಗಳನ್ನು ರಾಜಕಾರಣಿಗಳು ಕೇವಲ ತಮ್ಮ ರಾಜಕೀಯದ ಲಾಭಕ್ಕಾಗಿ ಬಳಸಿಕೊಂಡರೆ ಹೊರತು ಸಂತ್ರಸ್ತೆಯರಿಗೆ ಅನ್ಯಾಯವಾದವರಿಗೆ ನ್ಯಾಯ ಕೊಡಿಸುವಂತಹ ಯಾವುದೇ ತ್ವರಿತ ಕ್ರಮಗಳು ಆಗಿಲ್ಲ. ನೇಹಾ ಹಿರೇಮಠ್ ಕೊಲೆ ಆದಾಗ ಬೀದಿಗಿಳಿದ ಬಿಜೆಪಿಯ ರಾಜಕಾರಣಿಗಳು ಹಾಗೂ ಹಿಂದುತ್ವದ ಸಂಘ ಪರಿವಾರಗಳು ಪ್ರಜ್ವಲ್ ರೇವಣ್ಣನ ಕೇಸ್ನಲ್ಲಿ ಯಾಕೆ ಬೀದಿಗಿಳಿದು ಹೋರಾಟ ಮಾಡುತ್ತಿಲ್ಲ? ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಿ ಬಿದ್ದಿರುವಂತಹ ಹೆಣ್ಣು ಮಕ್ಕಳಲ್ಲವೇ ನಿಮಗೆ ನೇಹಾ ಹಿರೇಮಠ್ ಮಾತ್ರ ಒಬ್ಬ ಹೆಣ್ಣು ಮಗಳಾಗಿ ಕಾಣಿಸುತ್ತಿವೆ? ಉತ್ತರಿಸಿ. ಇದೇ ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಪ್ರಜ್ವಲ್ ಕೇಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದೆಷ್ಟು ಬೇಗ SIT ರಚನೆಗೆ ಆದೇಶ ಮಾಡಿದರು, ಅಷ್ಟೇ ಬೇಗ SIT ಕೂಡ ರಚನೆ ಆಯಿತು. ಆದರೆ ಅದೇ ನೇಹಾ ಹಿರೇಮಠ್ ವಿಚಾರದಲ್ಲಿ ಅದು ಅವರ ವೈಯಕ್ತಿಕ ವಿಚಾರಕ್ಕೆ ನಡೆದಿರುವಂತಹ ಘಟನೆ ಎಂದು ಉಡಾಫಿ ಹೇಳಿಕೆ ಕೊಟ್ಟಿದ್ದೀರಿ. ರಾಜಕೀಯ ಪ್ರೇರಿತಗೊಂಡು ಪ್ರಜ್ವಲ್ ಕೇಸ್ನಲ್ಲಿ ಹೋರಾಟ ಮಾಡುತ್ತಿರುವ ಮಹಿಳಾ ಮಣಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ನೇಹಾ ಹಿರೇಮಠ್ ಹತ್ಯೆ ಆದಾಗ ಎಲ್ಲಿ ಹೋಗಿದ್ದೀರಿ? ಆಗ ನಿಮ್ಮ ನಾಲಿಗೆಗೆ ಏನಾಗಿತ್ತು? ನೇಹಾ ಹಿರೇಮಠ್ ಕೂಡ ಒಬ್ಬ ಹೆಣ್ಣು ತಾನೇ, ಯಾಕೆ ಈ ಧೋರಣೆಯನ್ನು ತೋರಿಸುತ್ತಿದ್ದೀರಿ? ದಯವಿಟ್ಟು ಉತ್ತರಿಸಿ. ಗೆಳೆಯರೆ, ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಹಾಗೂ ಪ್ರಜ್ವಲ್ ರೇವಣ್ಣನವರ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರದಲ್ಲಿ ನಾವು ನೀವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೇ. ಯಾವುದೇ ಘಟನೆಗಳು ನಡೆದರೂ ಅದನ್ನು ರಾಜಕಾರಣಿಗಳು ಕೇವಲ ರಾಜಕೀಯದ ಲಾಭಕ್ಕಾಗಿ ಬಳಸಿಕೊಂಡು ಒಬ್ಬರ ಮೇಲೊಬ್ಬರು ಕೆಸರೆರಚಿಕೊಂಡು ರಾಜಕೀಯ ಮಾಡುತ್ತಾರೆ ಹೊರತು ಯಾರೊಬ್ಬರು ಕೂಡ ನ್ಯಾಯ ಸಿಗುವವರೆಗೂ ಜೊತೆಗೆ ನಿಲ್ಲುವುದಿಲ್ಲ. ಆ ಸುದ್ದಿಯನ್ನು ಮಾಧ್ಯಮದವರು ತೋರಿಸುವವರೆಗೆ ಹೋರಾಟ, ಆಮೇಲೆ ಮತ್ತೊಂದು ಹೊಸ ಸುದ್ದಿ ಸಿಕ್ಕ ಮೇಲೆ ಹಳೆಯದನ್ನು ಮರೆತು ಹೊಸ ಸುದ್ದಿಯಲ್ಲಿ ಬಡಿದಾಟ. ಈಗ ನೇಹಾ ಕೇಸ್ನಲ್ಲಿ ಕೂಡ ಆಗಿದ್ದು ಅದೇ. ಪ್ರಜ್ವಲ್ ಕೇಸ್ ಬಂದ ಮೇಲೆ ನೇಹಾರ ಸಾವಿಗೆ ನ್ಯಾಯವನ್ನು ಎಲ್ಲರೂ ಮರೆತೇ ಬಿಟ್ಟರು. ಗೆಳೆಯರೆ, ಕೇಳುವುದಿಷ್ಟೇ, ಸಾಮಾನ್ಯ ಜನರಿಗೆ ಯಾರೂ ಇಲ್ಲ, ಅವರವರ ಕುಟುಂಬಕ್ಕೆ ಅವರೇ ಹೊಣೆ. ಅದೇನೇ ಆಗಲಿ ಸ್ನೇಹಿತರೆ, ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹಾಗೂ ಪ್ರಜ್ವಲ್ನ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಲುಕಿರುವ ಸಂತ್ರಸ್ತೆಯರಿಗೆ ನ್ಯಾಯ ಸಿಕ್ಕುವ ಅಪರಾಧಿಗಳಿಗೆ ಘೋರ ಶಿಕ್ಷೆ ಆಗಿ ನಮ್ಮ ಕಾನೂನಿನ ಮೇಲೆ ಜನರಿಗೆ ಭಯ ಇರುವಂತಾಗಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋದೊಂದಿಗೆ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.